ಅವತ್ ನನ್ ಕಣ್ಣೀರ್ ಹಾಕಿ ಅವನ ತಡದ್ ನಿಲ್ಲಿಸ್ಲಿಲ್ಲ ಅಂದಿದ್ರೆ ಅವನಿಲ್ಲಿ ಇರ್ತಾನೆ ಇರ್ಲಿಲ್ಲ. ಈ ಆಸ್ತಿ ಎಲ್ಲ ಬೆಳ್ಳಿ ಕಾಲುಂಗುರ ತೊಟ್ಕೊಂಬರೋ ಆ ಮೂದೇವಿ ಪಾಲಾಗ್ತಾ ಇತ್ತು. ಆಮೇಲೆ ನನ್ ಮಕ್ಕಳ ಗತಿ ಸದ್ಯ ಇಷ್ಟರಲ್ಲೇ ಇವರೆಲ್ಲ ಬೀದಿ ಪಾಲವ ತಪ್ಪಲ್ಲ, ಅದಕ್ ಸಂತೋಷ ಪಡಿ. ತಪ್ಪಿದ್ರೆ ಅವನ್ ತಲೆ ಮೇಲೆ ಚಪ್ಪಡಿ ಕಲ್ ಎತ್ತಾಕಿ ಇಲ್ಲ ಅನ್ನಿಸ್ಬಿಡ್ತಿದ್ದೆ. ಹಂಚ್ಕೊಂಡ್ ಹುಟ್ಟಿದ ರಕ್ತಾನೆ ಕಿತ್ಕೊಂಡ್ ತಿನ್ನೋ ರಾಕ್ಷಸರು ನೀವು ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನ ನೀವೇನೇ ಮಾಡಿದ್ರು ಬೆಳ್ಳಿ ಕಾಲುಂಗ್ರ ನಾನ್ ತೋರ್ಸೋದು ಭದ್ರೆಗೆನೆ. ಇವನ್ ಹಂಪೆ ತಪ್ಪಿ ಅವಳು ಕಾಲುಗಳ ತೊಡಸೋದ್ರಲ್ಲಿ ಇವನ್ ಕಾಲು ಮುರಿಬೇಕು. ನಿನ್ ಗಾಡಿ ತೆಗೋ, 4 ಜನ ಗೂಡಗಳು ಕರ್ಕೊ ಬರೋ. ಭದ್ರಾ 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 ಕೃಷ್ಣ ಬಂದ್ಬಿಟ್ರ? ಭದ್ರಾ ಎಲ್ಲ ಹೊಡಿ. ಎಲ್ಲಿಗಪ್ಪ ಇಷ್ಟ ಅವಸರ? ನಾನ್ ಭದ್ರೇನಾ ಇದೇ ಕ್ಷಣ ಈಗ್ಲೇ ಮದುವೆ ಆಗ್ಬೇಕು. ಬನ್ನಿ ಬೇಗ ಹೋಗೋಣ. ಮುಂದೆ ತಗೋಣ. ಮಡ್ಲು ತುಂಬಾಕೆ ನನ್ನ ತಾಯಿ ಇನ್ನೇನೈತಿ ಕಣ್ಣೀರ್ ಬಿಟ್ಟು. ನನ್ಗದೇ ಸಾಕಜ್ಜ. ಅದರ ಒಂದೊಂದು ಹನಿನು ಮುತ್ತಾಗಿ ತಿರ್ಗಾ ನಿಲ್ಗ ಸೇರೋ ಹಂಗ್ ಮಾಡ್ತೀನಿ. ಆ ರಾಜ್ಕುಮಾರಿ ಕತೆ ಮುಗ್ದಂಗ ನಮ್ದಾಗಂಗಿಲ್ಲಜ್ಜ. ಬೆಳ್ಳಿ ಕಾಲುಂಗ್ರ ತೊಟ್ಕೊಂಡು ಅವ್ರ ಜೊತೆ ಮುಂದಿನ ಯುಗಾದಿಗೆ ಬರ್ತೀನಿ. ಇಲ್ಲ ನಿನ್ನೆ ಅಲ್ಲಿ ಕರೆಸಿ ಹೊಸ ಶಲ್ಯ ಹೊತ್ಸಿ ಒಬ್ಬಟ್ಟಿನ ಊಟ ಹಾಕ್ತೀನಿ. ಇದು ದಿಟ ಅಜ್ಜ. ಅಯ್ಯೋ ನನ್ ಕಂದ, ನಿನ್ ಧೈರ್ಯ ನಂಗಿಲ್ಲ ತಾಯಿ. ನೀನ್ ಎಲ್ಲೇ ಇರು, ಸುಖವಾಗಿರು, ನಂಗಷ್ಟೇ ಸಾಕು. ಪುಟ್ಟ, ನ್ಯಾಯವಾಗಿ ನಾನ್ ನಿನ್ ನೋಡ್ಕೋಬೇಕು. ಆದ್ರ ನಿನ್ ಮ್ಯಾಗ ಅಜ್ಜನ್ ಹೊಣೆ ಹೊರಿಸಿ ಹೋಗ್ತಿದ್ದೀನಿ. ನಾನ್ ಬರೋ ಗಂಟ ಅಜ್ಜನ್ ಚೆನ್ನಾಗಿ ನೋಡ್ಕೊಂತೀಯ ಚಿನ್ನ? ಚಿಂತೆ ಪಡ್ಬೇಡ ಅಕ್ಕ. ನಾನೇನು ಗಿಡ್ಡ ಅನ್ಕೊಂಡ್ಯಾ? ನಾನು ದೊಡ್ಡ ಭರ್ಮಣ್ಣ ಹಂಪಿನ ಹೆಂಗ್ ಕಾಯ್ತಾನೋ ಹಂಗೆ ನಾನು ಅಜ್ಜನ್ನ ಕಾಯ್ತೀನಿ. ಹೋಗ್ಬಾ ಅಕ್ಕ. ಇದ್ಯಾಕ್ ಭರ್ಮ ಅಲ್ಲಿ ಗಾಡಿ ಕಟ್ಬಿಟ್ಟು ಹಿಂಗ್ಯಾಕ್ ಕೈ ಕಟ್ಕೊಂಡ್ ನಿಂತಿ? ಅಲ್ಲಿ ಗಂಟ ಬಿಡಕ್ ಬರಂಗಿಲ್ವಾ? ಎಲ್ಲ ಸಂದಕ್ಕಿದ್ದಾಗ ಪರೀಕ್ಷೆ ಅಂತ ಹೇಳಿ ನೀನ್ ಬಾಳ ಹಾಳು ಮಾಡ್ದಲ್ಲವ್ವ. ಈಗಿನ ಒಬ್ಬಳ್ಳೆ ಹ್ಯಾಂಗ ಅಗ್ನಿ ಪರೀಕ್ಷೆ ಕಳಿಸ್ಕೊಡ್ಲಿ? ಇಲ್ಲ, ತೆಪ್ಪಲ ನಂದೆ. ಆಗಿದ್ದಾಗ್ಲೇ ಮಾದಪ್ಪನ ಜಾತ್ರೆ. ನಿನಗ್ ಸುಡೋ ಬೆಂಕಿನ
ಮೊದ್ಲೇ ನಾನು ನುಗ್ತೀನಿ. ಬಾಬಾ ಹೋಗೋಣ, ಜೊತೆ ನಾನು ಬರ್ತೀನಿ. ಇದ್ಯಾಕ ಹಂಗಿಟ್ಬಿಟ್ಟೆ? ಈ ಮುಷುಂಡು ಜೊತೆ ಬಂದ್ರ ಮತ್ತೆ ನನ್ನ ಗ್ರಹ ಬೆಟ್ಕತೈತೆ ಅಂತಾರ? ಛೆ, ಇಲ್ಲ, ಇಡೀ ಹಂಪಿನ ನನ್ ಕೂಡ ಬರಕ್ ಹೊಂಟ್ ನಿಂತೈತಲ್ಲ, ಸಂತೋಷ ಆಗ್ತೈತಿ. ಬಾ, ಹೊತ್ತಾಗೈತಿ. ಬಾಬಾ ಸಲೀಸಾಗ ಒಳಗ್ ಹೋಗ್ತಿದ್ದೀರಲ್ಲ, ಏನ್ ಬೇಕು? ಅವ್ರ ಮೇಲೆ ಯಾಕೆ ರೇಗ್ತಾ ಇದೆಯಾ? ಯಾರೋ ಭಿಕ್ಷುಕ್ದವ್ರು ಅಂತ ಕಾಣುತ್ತೆ. ಹಳಸಿದ್ದು ಪಳಸಿದ್ದಿದ್ರು ತಂದಾಕು. ಹೂಸುವಳ್ಳಿಗಳ ಮನೆಗ್ ಬಂದ್ ಮಹಾಲಕ್ಷ್ಮಿನ ಭಿಕ್ಷುಕದವಳು ಅಂತೀರಾ? ನೀವು ನೀ ಏನ್ ನನ್ ಬಿಟ್ಟು ಹೋಗಕ್ ಬಂದಿಯಾ, ಇಲ್ಲ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿಯಾ? ಅವ್ರು ಏನಾದ್ರು ಅನ್ಲಿ, ಮಾಡ್ಲಿ, ನಗ್ಲಿ, ಅವಮಾನ ಮಾಡ್ಲಿ, ಏನೇ ಹೆಚ್ಚು ಕಮ್ಮಿ ಆದ್ರೂ ನೀನ್ ದುಡುಕ್ಬಾರ್ದು, ಕೈ ಎತ್ತಬಾರ್ದು. ಎತ್ತಿದ್ರ ನಿನಗ್ ನನ್ನ ಆಣಿ. ಅದಲ್ಲವಾ? ನನ್ ಮ್ಯಾಗ ಆಣಿ ಎಂದೆ. ನೋಡ್ರಿ, ನಾನು ಮನೆ ಸೊಸೆ, ಸ್ವಲ್ಪ ಅವ್ರನ್ನ ಕರಿತೀರಾ? ಅವರು ಅಂದ್ರೆ ಯಾರು? ಕೃಷ್ಣ. ಅವನೇನ್ ನಿನಗೆ ತಾಳಿ ಕಟ್ಟಿದ್ ಗಣ್ಣ, ಇಲ್ಲ ಹಾಗೆ ಇಟ್ಕೊಂಡಿದ್ನ? ಯಾವ ಶುಭ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ನಮ್ಮ? ದಾರೆ ಇರದ, ಇಲ್ಲ ಯಾರಾದ್ರೂ ಸಾಕ್ಷಿ ಜನ ಇದ್ರ? ಇಲ್ಲ ಯಾರಾದ್ರೂ ಅಕ್ಷತೆ ಕಾಳು ಹಾಕಿದ್ರೆ ನಮ್ಮ ಆಶೀರ್ವಾದ ಮಾಡಿದ್ರಾ? ಯಾವಾಗ ಮಾಡಿದ್ದು? ಎಲ್ ಮಾಡಿದ್ರು? ಹೋಗೋಗ್, ಕಲ್ ಕೊಟ್ಟುಕೊಂಡು ಹಾಳಾಗಿರೋ ಹಂಪೆನ ಮತ್ತೆ ಕಟ್ಟೋಗು. ಅಲ್ಲಿ ಮೋಡಿ ಮಾಡಿ ನಾಟ್ಕಾಡಿ ಸಾಲ್ದೆ ಅಂತ ಇಲ್ಲಿಗೆ ಬಂದ್ಬಿಟ್ಲು. ನಾವು ಪಟ್ಟು ಧರಿಸಿ ಕಿರೀಟ ತೊಡಿಸಿ ಅಂತ. ಯಾವ ಹಾದ್ರ ಪಿಂಡನ ಇಲ್ಲಿ ಬಂದ್ಲು ಮನೆ ತೊಳೆಯೋಕೆ. ಏಯ್, ಏನು ಮಕ್ಕ ನೋಡ್ತಾ ಇದ್ರಾ? ಅವಳ ಆಚಿಗೆ ತಾಳಿ ಕದ ಹಾಕ್ರ. ಏನಾಯ್ತವ? ಇದೇನ್ ಕೋಟೆ ಬಾಗಲ ಕಡಿ ಒಳ ಬರಕ್ಕಾಗಕ್ಕಿಲ್ಲ ಅನ್ನೋಕೆ ನನ್ ತಂಗಿ ಆಣಿ ಇಟ್ಟವಳಂತ ಸುಮ್ಮನೆ ಬಿಟ್ಟವನಿ. ಕಿಟ್ಟಪ್ ಏನಾರ ಹೆಚ್ಚು ಕಮ್ಮಿ ಆದ್ರ ನಿಮ್ ಮೈನ ರಕ್ತದ ಕಾಲುವೆ ಹರಿಸ್ತೀನಿ. ಡಬ್ ಇಟ್ಕೊಳ್ಳಿ, ಡಬ್ಬಿ. ಅಳ್ಬೇಡವಾ, ಅಳ್ಬೇಡವಾ ಬಾವ. ಪ್ರಪಸತ ಹೋಗಿ ನಾಯಿ ಕೇಳುವ ಬಾವಾ, ಬಾವಾ. ಬರ್ಮ, ನೀನು ಭದ್ರೆ ವಾಪಸ್ ಊರ್ಗೆ ಹೋಗಿ ಕೃಷ್ಣನ್ ಅರ್ಥ ಬಿಡಿ. ನ್ಯಾಯ ಕೇಳಕ್ ಬಂದ್ರ? ನೀವು ಅನ್ಯಾಯ ಮಾಡಂತ ಕಾಡ್ತಿರಲ್ಲ ಸಾಹೇಬ್ರ. ಇದು ಒಂಥರ ಅನ್ಯಾಯನೇ. ಅದಕ್ಕೆ ನಾವು ಹೊಂದ್ಕೊಂಡು ಬದುಕಬೇಕು. ಹಾಳು ಬಿದ್ದಿರೋ ಹಂಪೆಗೂ ಈಗಲೂ ಕೃಷ್ಣಗೂ ಯಾವ ವ್ಯತ್ಯಾಸನೂ ಇಲ್ಲ. ಎವಳ್ಕೊಂಡು ನಡೆಯೋ ಸ್ಥಿತಿಲೂ ಇಲ್ಲ ಅಂದ್ಮೇಲೆ ತಿಳ್ಕೊ ಹೇಗಿರ್ಬೇಕು. ಆಗಿದ್ದಾದ್ರೂ ಏನ್ ಸಾಹೇಬ್ರ? ಆಗಬಾರದ್ದು. ಹಂಪಲ್ಲಿ ಮದುವೆ ನಿಲ್ತು. ಇಲ್ಲಿ ಇವ್ರನ್ನ ಹೊಡೆಯೋ ಬದಲು ನನ್ನ ಹೊಡೆದು ಸಾಯಿಸು. ನಿಮ್ ಮಗ ಹುಟ್ಟಿದ ನನ್ ತಪ್ಪು. ತಪ್ಪಾಗೋಯ್ತಲ್ಲೇ. ಇನ್ ತಿಪ್ಪರ್ಲಾಗ ಹಾಕಿದ್ರು ತಿದ್ಕೊಳಕ್ ಆಗಲ್ಲ. ತಪ್ಪನ್ನ ಒಪ್ಕೊಂಡು ಬದುಕೋದು ಕ್ಷೇಮ ಅಂತ ಇವನ್ಗೆ ನನ್ನ ತಪ್ಪನ್ನೆಲ್ಲ ಒಪ್ಕೊಂಡು ಬದುಕೋಕೆ ನಾನೇನ್ ಅನ್ನಾಡಿನೋ ಅಲ್ಲ, ಹೇಳಿನೋ ಅಲ್ಲ. ನೀನೇನ್ ದೊಡ್ಡ ಪರಾಕ್ರಮಶಾಲಿನೇನು? ಕತ್ತಿ ಇಲ್ದಾನೆ ಯುದ್ಧ ಮಾಡ್ತೇನೋ? ಬೇಡ, ನಾನು ನೋಡೇ ಬಿಡ್ತೀನಿ. ಅದೇನಾಗುತ್ತೆ ಹಾಗೆ ಬಿಡ್ತೀನಿ. ಅಕ್ಕ, ನೀವ್ ಮಾಡ್ತಿರೋದ್ನೆಲ್ಲ ತಿಳ್ಕೊಳಕ್ಕೆ ಇನ್ನೂ ಟೈಮ್ ಇದೆ. ಆಮೇಲೆ ಪಶ್ಚಾತ್ತಾಪ ಪಡ್ಬೇಡಿ. ಪಶ್ಚಾತ್ತಾಪ ಬರೋದು ಅವಳೆಲ್ಲ ಕಣೋ ಮಗನೇ. ನೀನು ಈಗೇನ್ ತುಂಗಿಯನ್ ಮದ್ವೆ ಆಗಿ ಮನೆ ಮಗನಂಗಿರ್ತೀಯೋ, ಇಲ್ಲ ಸತ್ತು ಸ್ಪರ್ಶ ಅದಕ್ಕೆ ಹೋಗ್ತೀಯೋ? ನನ್ ತಾಯಿ ಮೇಲಾಣೆ, ಸತ್ರು ಬದುಕಿದ್ರು ಒಂದೇ ಮಾತು, ಉಸಿರು ಬಿಡ್ತೇನೆ ಹೊರತು ಭದ್ರನ್ ಮಾತ್ರ ಬಿಡಲ್ಲ. ನಿಮ್ ಹೆಸರು ನಾ ಪೊಲೀಸ್ ಸ್ಟೇಷನ್ ಬರೆಸ್ತೇನೆ ಹೊರತು ಹೇಳಿ ತರ ನಿಮ್ ಕಾಲ್ ಹಿಡಿಯಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತೀಯಾ? ನಿನ್ ಕಾಲ್ ತೊಳೆದು ಕನ್ಯಾದಾನ ಮಾಡೋಣ ಅಂತಿದ್ದೆ ಕಣೋ. ನೀನ್ ನನ್ ಕಾಲ್ನೇ ಹಿಡಿಯಲ್ಲ ಅಂತೀಯಲ್ಲ. ಈ ನಿನ್ ಕಾಲ್ನೆ ಮುರಿದು ಬಿಟ್ರೆ ಒಂದೊತ್ತಿನ ಊಟಕ್ಕೂ ಒಂದೊಂದು ಹೆಜ್ಜೆ ಇಡೋದಕ್ಕೂ ನೀನ್ ನನ್ ಕೈ ಕಾಲ್ನೇ ಹಿಡಿಬೇಕು.
ಮಾತಿಲ್ಲ, ನಾಲ್ಗೆ ಕತ್ತರಿಸ್ಬಿಟ್ಟಾನೇನು? ಇಲ್ಲ ಕೃಷ್ಣ, ಕೃಷ್ಣ ಮಾತಾಡಿ. ಹೇ ಗುಬ್ಬಣ್ಣ, ಮುಖ ಏನು ನೋಡ್ತೀರಾ? ಎಲ್ಲಾದ್ರೂ ಆಚೆಗೆ ಅವ್ಳ. ಇಲ್ಲ, ನಾ ಬರಕಿಲ್ಲ. ನನ್ ಯಾವ ನನ್ನ ಒಂದು ಹೆಜ್ಜೆ ಮುಂದುಟ್ಟ ಕೊಚ್ಚ ಹಾಕ್ಬಿಡ್ತೀನಿ. ನನಗೂ ಮದ್ದುಗಳು ಆಸೆ ಬರ್ತದ್ರಲ್ಲ, ಜರುಗ್ಲ ಜರುಗ್ಲ ಬದ್ರವ. ಕೃಷ್ಣ ಮಾವ. ಅಪ್ಪ ಅಪ್ಪ, ಗನ್ನು ಗನ್ನು ನೀನೇ ಹೊಡ್ಕೋ. ನಾನಾ? ಇಲ್ಲ, ನನಗೆ ಹೊಡೆದ್ಬಿಡು. ಬೇವರ್ಸಿ ನನ್ ಮಗಂತದ್ದು ದೇಹ ಬೆಳೆಸಿದ್ಯಾ ಹೊರತು ಎದುರಾಳಿ ಎದೆ ಸೀಳೋ ಧೈರ್ಯ ಇಲ್ಲ ನಿಮ್ಗೆ. ಮುಚ್ಚೆ ನೀನು ಪುಂಗಿನ. ವೆಂಕಟೇಶ, ಅಪ್ಪ ಆ ಡಾಕ್ಟರ್ಗೂ ಲಾಯರ್ಗೂ ಫೋನ್ ಮಾಡು. ಯಾಕಪ್ಪ? 3 ನಾಮ ಹಾಕಕ್ಕೆ ಅಯೋಗ್ಯ ತಂದು